ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ಇನ್ನು ನಮ್ಮದು ಊಟ ಆಗಲಿಲ್ಲ. ನಾವು ಚಿತ್ರಕೋಟೆಯಲ್ಲಿ ಊಟ ಮಾಡಿ ಈಚೆ ಬರಬೇಕಿತ್ತು, ಬಟ್ ನಮಗೆ ಅಲ್ಲಿ ಕೋಟೆ ನೋಡಿ ಬರುವಾಗ ಲೇಟ್ ಆಯಿತು. ಈಗ ಎಲ್ಲಿ ಕೂಡ ಹೋಟೆಲ್ ಸಿಗ್ತಾ ಇಲ್ಲ. ಸೊ ಈಗ ಬರ್ತಾ ಇದ್ದೇವೆ. ಆಲ್ಮೋಸ್ಟ್ ಇವತ್ತು ನೈಟ್ 9 ನಾವು ರೀಚ್ ಆಗ್ತೇವೆ ಅಂತ ಮ್ಯಾಪ್ ತೋರಿಸ್ತಾ ಉಂಟು. ನೋಡಬೇಕಿನ್ನು ಎಷ್ಟೊತ್ತಾಗ್ತದೆ ಅಂತ. ಎಲ್ಲಿಯಾದರೂ ಈಗ ಆನ್ ದ ವೇ ಸಿಕ್ಕಿದ್ರೆ ಹೋಟೆಲಿಗೆ ಹೋಗಿ ಏನೋ ತಿಂದು ಹೋಗುದು ಅಂತ. ಮತ್ತು ಇಲ್ಲೊಂದು ಟೋಲ್ ಕೂಡ ಸಿಕ್ಕಿತ್ತು. ಈಗ ಟೋಲ್ ಕ್ರಾಸ್ ಆಗಿ ಈಗ ಬಳ್ಳಾರಿಯಲ್ಲಿದ್ದೇವೆ. ಈಗ ರೀಚ್ ಆಗಲಿಲ್ಲ. ಈಗ ಟೈಮ್ 4:36 ಆಯಿತು. ಚಿತ್ರದುರ್ಗದಿಂದ ನಾವೆಷ್ಟು 3:15ಗೆ ಹೊರಟದು. ಸೊ ಈಗ ಸ್ವಲ್ಪ ಮಳೆ ಕೂಡ ಸಿಕ್ಕಿತ್ತು. ಇಲ್ಲಿ ಒಳ್ಳೆ ಬಿಸಿಲುಂಟು. ಈಗ ಹೋಗ್ತಾ ಇದ್ದೇವೆ, ನೋಡು ಅಲ್ಲಿ ಸಿಗೋದು ಮಂತ್ರಾಲಯದಲ್ಲಿ. ನಾವಿನ್ನು ಇಲ್ಲಿ 8:15 8:30 ಆಗುವಾಗ ಇಲ್ಲಿ ರೀಚ್ ಆದ್ವಿ. ಅಷ್ಟು ಕ್ರೌಡ್ ಏನಿರಲಿಲ್ಲ, ವೀಕೆಂಡ್ ಆದರೂ ಕೂಡ. ಸ್ವಲ್ಪ ಪಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ನಮಗೆ. ಅಂದರೆ ಅಲ್ಲಿ ಸ್ವಲ್ಪ ಇದರಲ್ಲಿ ಒಂದು ಏನು ಆ ಕಡೆ ಹೋಗ್ಲಿಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಮತ್ತು ನಮಗೇನು ಅಷ್ಟು ಜನರೆಲ್ಲ ಅಷ್ಟೇನು ಇರಲಿಲ್ಲ. ನಾವೀಗ ಮಂತ್ರಾಲಯ ದೇವಸ್ಥಾನ ರೀಚ್ ಆದ್ವಿ. 8:30 ಇತ್ತು. ಈಗ ನಾವು ಒಮ್ಮೆ ದರ್ಶನ ಮಾಡುವ ಅಂತೇಳಿ, ನೈಟ್ ಹೇಗೆ ಉಂಟು ಒಮ್ಮೆ ನೋಡುವ ಅಂತೇಳಿ ಬಂದು. ಮತ್ತು ದೇವಸ್ಥಾನದ ಒಳಗೆ ನಾಳೆ ಬೆಳಿಗ್ಗೆ ಹೋಗುವ ಅಂತೇಳಿ. ರೂಮಿಗೆ ಹೋಗುವ ಮೊದಲಿಗೆ ಒಮ್ಮೆ ರೂಮಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೇವೆ. ಹಾಗೆ ಈಗ ಜಸ್ಟ್ ಒಳಗೆ ಹೋಗಿ ನೋಡುವ ಅಂತೇಳಿ ಬರ್ತಿದ್ದೇವೆ. ಇದೆಲ್ಲ ಚೇಂಜ್ ಆಗಿದೆ. ಇದೆಲ್ಲ ಎಂತವಿರ್ಲಿಲ್ಲ, ಅದು ಮಾತ್ರ ಇದದು. ಇದು ಸೆಕೆಂಡ್ ಸರಿ ಬರೋದು. ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಫಸ್ಟ್ ಟೈಮ್. ನಾವು 3 ಜನ ಸೆಕೆಂಡ್ ಟೈಮ್ ಬರೋದು. ಅವರಿಗೆ ಅದು ಡಿಫ್ರೆಂಟಾಗಿ ಕಾಣೋದಿಲ್ಲ, ಬಟ್ ನಮಗೆ ಅದು ನಮ್ಮ ಪ್ಲ್ಯಾನ್ ಎಲ್ಲ ಏನೋ ಇತ್ತು. ನಾವು ಬರುವಾಗ ಲೇಟ್ ಆಯ್ತು. ಇಲ್ಲದ್ರೆ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಬರೋದು ಅಂತಲೇ ಇತ್ತು. ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ಬೇಗ ಬೇಗ ಬಂದು ತಿರುಗುಂದಿಸಿ ಹೊಡೆಯೋದು ಶುಕ್ರವಾರ ಇವತ್ತು ಸ್ವಲ್ಪ ಚೇಂಜ್ ಆಗಿದೆ ದೇವಸ್ಥಾನ. ಕಡೆ ನಿಂತು ಹೋಗೋಣ.
ಮತ್ತೆ ದೇವರ ದರ್ಶನಕ್ಕೆ ಎಂತೆಲ್ಲ ಹೇಳಿದ್ರು ಮಾರೆ. ಈಗ ದೇವರ ದರ್ಶನಕ್ಕೆ ಎಷ್ಟು ಚಂದ ದೇವರ ಬನ್ನಿ ಊಟ. ನಮ್ಮ ದೇವರ ದರ್ಶನ ಆಗಿ ಊಟ ಮಾಡಿ ಬಂದ್ವಿ. ನಂಬರ್ಸ್ ಅದು ಓಪನ್ ಆಗುದಿಲ್ಲ. ಫ್ರೆಂಡ್ಸ್, ನಾವೀಗ ರೂಮಿಗೆ ಹೋಗ್ತಿದ್ದೀವಿ. ಪಾಪ ಡ್ರೈವರ್ ಟಯರ್ಡ್ ಆಗಿದೆ. ಈ ಥರವೇ ಇದ್ದದ್ದು. ಮತ್ತೆ ರೂಮ್ ಆಗ ತುಂಬ ಇತ್ತು, ಈಗ ಇದರ ಚೇಂಜ್ ಆಗಿತ್ತು. ಆಗ ನಾವು ಕೊಂಡೋದು ಎಷ್ಟು ಕೊಂಡೋಗಿದ್ದೀವಿ, ರಾಶಿ ಕೊಂಡೋಗಿದ್ದೀವಿ. ಶೋಕೇಸಲ್ಲಿ ಇರೋ ಮೂರ್ತಿಗಳೆಲ್ಲ ಸುಮಾರು ಇತ್ತು ಅಂತ. ನಾವು ಸ್ವಲ್ಪ ಈಗ ನಮ್ಮ ಮನೆ ಕೊಂಡೋದದ್ದು, ನಮ್ಮಲ್ಲಿ ಕೊಂಡೋದದ್ದು ಅದಲ್ಲ ಮಾರೆ. ನೀನು ಆಗ ಕೇಳು, ಸೀತೆ ಓಡ್ಬೇಡ. ಹಾಯ್ ಫ್ರೆಂಡ್ಸ್, ನಾವೀಗ ಬೆಳಿಗ್ಗೆ ಎಲ್ಲ ಎದ್ದು ಸ್ನಾನ ಎಲ್ಲ ಮಾಡಿ ದೇವರ ದರ್ಶನಕ್ಕಂತ ಹೋಗಿದ್ದೀವಿ. ಈಗ 4:15 ಆದಷ್ಟೇ. ಇವರು ಹೇಳ್ತಿದ್ದಾರೆ ಬೇಗ ಹೋಗಿ, ಲೈನ್ ಇಲ್ವಾ ಅಂತ. ಅದಕ್ಕೀಗ ಹೋಗುದು ಬೇಗ ಹೊರಡಿ. ಹಾಗೆ ನಾಮಲ್ಲಿ ಹಾಕಿದ್ದೀವಿ. ಬನ್ನಿ, ಹೇಗೆ ರಶ್ ಉಂಟು ನೋಡು. ಇದು ಸ್ವಲ್ಪ ರಶ್ ಉಂಟು ಹೇಳ್ತಾರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ಲ, ಹಾಗೆ ನೋಡು ಹೇಗಾಗ್ತದೆ ಅಂತ. ಹಾಯ್ ಬಾಯ್, ಹಾಯ್ ಮಾಡಿ. ಎಲ್ಲ ನಾವು ಗ್ರೀನ್ ಹಾಕಿದ್ದೇವೆ. ಅಪ್ಪ ಮಾತ್ರ ವೈಟ್, ಒಂದು ಗ್ರೀನ್ ಅಲ್ಲ, ಸಾರಿ ಪರ್ಪಲ್, ಗ್ರೀನ್ ಬ್ಲೌಸ್. ಈಗ ಆಯ್ತೇವೆ. ಎದುರುಗಿ ಗಡಿ 4:45 ಬಂದ ಲೈನ್. ಗೊತ್ತಿಲ್ಲ, ಈಗ ನೋಡುವ ಎಂತ ಅಂತ. ಒಂದು ಪೂಜೆ ಮಾಡಿದ್ರಲ್ಲಿ ಎದುರು ಹೋಗ್ಬೋದು ಅಂತ ಹೇಳ್ತಾರೆ. ಈಗ ನಾವು ನೋಡ್ತಾ ಇರ್ತೀವಿ. ಫ್ರೆಂಡ್ಸ್, ನಾವೀಗ ಎಲ್ಲರೂ ನಿಲ್ಲುವ ಲೈನಲ್ಲ ಈಗ ನಿಂತ ಈಗ ನಾವು ಸ್ಪೆಷಲ್ ಲೈನ್ಗೆ ಹೋಗ್ತಾ ಇದ್ದೇವೆ. ಅದು 1300 ಸಮಥಿಂಗ್ ಏನೋ ಪೂಜೆ ಮಾಡಿಸ್ತಾರಿಗೆ, ಮತ್ತು ಬೇರೆ ಯಾವುದೋ ಪೂಜೆ ಮಾಡಿಸ್ತಾರಿಗೆಲ್ಲ ಆ ಲೈನಿಗೆ. ಹಾಗೆ ಈಗ ಅಲ್ಲಿ ಹೋಗಿ ನಿಂತದ್ದು. ಈಗ 6 ಗಂಟೆ ಆಗುವಾಗ ಇದು ಓಪನ್ ಮಾಡ್ತಾರೆ. 2 ಕಡೆ ಕೂಡ ಲೈನು 6 ಗಂಟೆಗೆ ಓಪನ್ ಮಾಡೋದು. ಹಾಗೆ ಫಸ್ಟಿಗೆ ನಾವು ಒಳಗೆ ಹೋದ್ವಿ. ಆಮೇಲೆ ದೇವರ ದರ್ಶನ ನಮಗೆ ಬೇಗ ಸಿಕ್ಕಿತ್ತು.
सेवा का प्रसाद शेष ಫ್ರೆಂಡ್ಸ್, ನಾವಿಲ್ಲಿ ದೇವರ ದರ್ಶನ ಎಲ್ಲ ಆಯಿತು. ಬೆಳಿಗ್ಗೆ ನಾವು 4:45 ಬಂದು ಫಸ್ಟಿಗೆ ಹೋದದ್ದು ನಾವು. ಅದೊಂದು ಪೂಜೆ ಇತ್ತು, ಆ ಪೂಜೆ ಮಾಡಿದರೆ ನಮಗೆ ಡೈರೆಕ್ಟ್ ಎಂಟ್ರಿ ಇತ್ತು. ಈಗ ನೋಡಿದರೆ ಅದಕ್ಕೆ ಏನು ರಶ್ ಇರಲಿಲ್ಲ. ಆದರೆಲ್ಲ ಆಗಿ ಒಂದು 7-7:30 ಆಗುವವರೆಗೆ ಬಂದ್ವಿ. ಮಂದಿಗೆ ಚಹಾ ಕುಡಿದು ಎಲ್ಲ ತಿಂಡಿ ಹಸುವಲ್ಲಿ ಅಷ್ಟು ಸಾಕಾಗಿತ್ತು. ಎಲ್ಲ ತಿಂಡಿ ತಿಂದು ಈಗ ನಾವು ಹಾಗೆ ನಮ್ಮ ಚಹಾ ಎಲ್ಲ ಕುಡಿದು ಒಮ್ಮೆ ನಾವು ಫೋಟೋ ತೆಗಿಲಿಕ್ಕೆ ಅಂತ ಬಂದ್ವಿ. ತುಂಬ ಸಮಯ ಲಾಸ್ಟ್ ಬರುವಾಗ ಇದ್ದ ದೇವಸ್ಥಾನ ಅಲ್ಲಿಗೆ ಚೇಂಜ್ ಆಗಿ ಸ್ವಲ್ಪ ಏನೋ ಹಿಂದೆ ಎಲ್ಲ ತುಂಬ ಸ್ಟ್ಯಾಚ್ಯುಗಳೆಲ್ಲ ಆಗಿದೆ. ಮೊದಲೆಲ್ಲ ಸ್ಟ್ಯಾಚ್ಯು ಇರಲಿಲ್ಲ. ಈಗ ಅದೆಲ್ಲ ಈಗ ಎದುರೆಲ್ಲ ಫೋಟೋ ತೆಗಿಲಿಕ್ಕೆ ಅಂತ ಹೋಗ್ತಿದ್ದೀವಿ. ಕೈ ಲಕ್ಷಣ ತೋರಿಸ್ಬಾರ್ದು ಹೇಳಿದಲ್ಲ ಅವನು. ಗಿರಿ ಲಕ್ಷಣ ಇವರಿಗೆ ಫೋಟೋ ತೆಗಿಲಿಕ್ಕೆ ಗಿಳಿ ಒಟ್ಟಿಗೆ. ಬೋಜೆ ಉಂಟು ಬಂಗುನಿ. ನಿಂಗೆ ಎಂತ ಬೇಕು? ಗಡಿರಿ ಅವರು ಅದೆಂತ ಹೇಳಿದು ಮುತ್ತಿಗೆ ಪ್ರಸಾದ. ಅದು ಎಲ್ಲಿ ಹೇಳಿದು? ಬೇಗ ಹೋಗಿ ಮುತ್ತಿಗೆ ಪ್ರಸಾದ ಸಿಗ್ತದೆ ಅಂತ. ಅಲ್ಪನೇನಾ? ದೀಪ ಇಡು. ಕುದುರೆಗಳು ಫ್ರೆಂಡ್ಸ್, ನಾವೀಗ ಇಲ್ಲಿ ತುಂಗಭದ್ರಾ ನದಿಗೆ ಬಂದ್ವಿ. ನೀರೇನಿಲ್ಲ, ಮಳೆ ಸಹ ಇಲ್ಲ ಅಲ್ಲ ಇಲ್ಲಿ. ಅದು ಕೂಡ ನೋಡಿ ಹೋಗುವ ಮಾಡ್ತೀನಿ. ಏನಾಡು ಫ್ರೆಂಡ್ಸ್, ನಾವೀಗ ಶ್ರೀ ರಾಘವೇಂದ್ರ ಮಠದಿಂದ ಹೊರಟಿದ್ದೇವೆ. ದೇವರ ದರ್ಶನ ಎಲ್ಲ ಮಾಡಿ ಈಗ ಫುಲ್ ಬ್ಲಾಕ್. ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದೇವೆ. ಸೊ ನಾವೀಗ ಈ ವಿಡಿಯೋ ಕೂಡ ಇಲ್ಲಿ ಮುಗಿಸಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗುವ. ಬಾಯ್ ಬಾಯ್.